ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಗುರು ಶಿಷ್ಯರ ಬಾಂಧವ್ಯ ವೃದ್ಧಿ, ತೀರ್ಥಕ್ಷೇತ್ರ, ಶಿಕ್ಷಣ ಕ್ಷೇತ್ರಗಳ ದರ್ಶನ, ವೃತ್ತಿಯಲ್ಲಿ ಅಧಿಕಾರ, ಪ್ರಶಂಸೆ, ಲಾಭ, ಸ್ತ್ರೀಯರಿಗೆ ಅಲದಾಟ, ವ್ಯಯ ಚೆನ್ನಾಗಿದೆ. ನಿಮಗೂ ಕೂಡ ಚೆನ್ನಾಗಿದೆ. ಕಾರಣ ಏನು? ಭಾಗ್ಯದಲ್ಲಿ ಶುಕ್ರ ಮತ್ತು ಬುಧರ ಸಂಚಾರ ನಿಮಗೆ ಯಾವುದೋ ಒಂದು ಹೊಸ ಅಧ್ಯಯನಕ್ಕೆ ದಾರಿಯಾಗುತ್ತೆ. ಹೊಸ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಅಲ್ಲಿ ಯಾವುದು ಹೊಸ ಸಂಶೋಧನೆ ನಡೀತಾ ಇದೆ, ಹೊಸ ಅಧ್ಯಯನ, ಈ ರೀತಿಯಲ್ಲಿ ರಿಸರ್ಚ್ ಅಂತೀವಲ್ಲ, ಆ ರೀತಿಯ ಒಂದು ಕೌಶಲ್ಯದ ರಿಸರ್ಚ್. ಯಾರು ಹೇಗೆ ಯಾವ ಭಾಷೆಯನ್ನು ಮಾಡಿದ್ರು, ಆ ಮಾತಿನಲ್ಲಿ ಯಾವ ಹೊಸ ಅಂಶ ಸೇರಿಸಿದ್ರು, ಯಾವ ಪದ ಬಳಸಿದ್ರು, ಹೀಗೆ ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಎರಡೂ ಇದೆ. ಆ ರೀತಿಯ ಒಂದು ಶುಭ ಫಲವನ್ನು ಇವರು ತಂದುಕೊಡ್ತಾರೆ. ಒಳ್ಳೆ ಸಂಗೀತ ಟೀಚರ್, ಅವ್ರನ್ನ ಒಳ್ಳೆ ಸಾಧಕರು ಯಾರು ಅವರನ್ನ ಭೇಟಿ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಶುಭ ಫಲ, ಶುಭ ವಾತಾವರಣ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಅಲದಾಟ ಇದೆ, ವ್ಯಯವೂ ಇದೆ, ಖರ್ಚು ಇದೆ. ನಿಮಗೆ ವೃತ್ತಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ವಾರದ ಅತಿಯಲ್ಲಿ ಹೆಚ್ಚಿನ ಶುಭ ಫಲ ಕಾಣ್ತೀರಾ, ಸಂಶಯ ಬೇಡ. ಸ್ವಲ್ಪ ವ್ಯಯ, ಅಲೆದಾಟ ಇದು ಎರಡು ಇದೆ, ಗಮನಿಸಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಸಾಲ ಶತ್ರುಗಳಿಂದ ಸ್ವಲ್ಪ ಬಳಲ್ತೀರಾ, ಸುಸ್ತಾಗಿಬಿಡ್ತೀರಾ, ಅವುಗಳ ಹೈರಾಣಾಗಿಬಿಡ್ತೀರಾ. ಕುಟುಂಬದ ಸಹಕಾರ ಚೆನ್ನಾಗಿದೆ. ವೃತ್ತಿಯಲ್ಲಿ ಅಸಮಾಧಾನ ಇರುತ್ತದೆ, ಸ್ವಲ್ಪ ಅಲ್ಲಿ ಶುಕ್ರನ ಸಂಚಾರವಾಗುತ್ತೆ, ಹೀಗಾಗಿ ಸ್ವಲ್ಪ ವ್ಯತ್ಯಾಸವಾಗಿಬಿಡಬಹುದು. ವಾತಾವರಣ ಇದಕ್ಕಿದ್ದ ಹಾಗೆಯೇ ಚೆನ್ನಾಗಿರುತ್ತೆ. ಏನೋ ಒಂದು ಆರೋಪ ಅಥವಾ ಇನ್ಯಾವುದೋ ಒಂದು ಆಕರ್ಷಣೆ, ವೃತ್ತಿಯಲ್ಲಿ ಆ ಆಕರ್ಷಣೆಯೇ ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಕಾರ್ಯಗಳನ್ನು ಹಾನಿ ಮಾಡುವ ಸಾಧ್ಯತೆ ಕೂಡ ಇದೆ. ಪ್ರಾರ್ಥನೆಗೆ ಏನಪ್ಪ, ಕುಂಭರಾಶಿಯವರಿಗೆ ದುರ್ಗಾ ಕವಚ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ಇವೆರಡು ತುಂಬ ಅನುಕೂಲ ಆಗುತ್ತೆ. ಸ್ಕಂದ ಷಷ್ಠಿ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ವಿಶೇಷ ಸೇವೆ ಮಾಡಿ, ಕನಿಷ್ಠ ಪ್ರದಕ್ಷಿಣೆಯಾದರೂ ಹಾಕಿ, ಅದು ತುಂಬ ಒಳ್ಳೆಯದು.